ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಈ ತಿಂಗಳು ಜುಲೈ ತಿಂಗಳು 16ನೇ ತಾರೀಕು ಕಟಕ ಸಂಕ್ರಮಣ ಮತ್ತು ದಕ್ಷಿಣಾಯನ ಪರ್ವ ಪುಣ್ಯಕಾಲ ಅಂತ. ಅಂದರೆ ಸರ್ವಪಿತೃಗಳ ತರ್ಪಣದ ದಿವಸ ಅದು. ಎಲ್ಲ ದಾನಗಳಿಗೂ ಶ್ರೇಷ್ಠವಾದ ದಿವಸ ಮತ್ತು ಸರ್ವಪಿತೃಗಳಿಗೂ ತರ್ಪಣ ಕೊಡುವುದರಿಂದ ಎಲ್ಲ ದಾನವೂ ಕೊಡ್ಬೋದು, ಸರ್ವಪಿತೃಗಳು ತೃಪ್ತರಾಗುತ್ತಾರೆ. ಮತ್ತು ಮನೆಯಲ್ಲಿ ದೇವರ ಪೂಜೆ, ಸ್ನಾನ ಸಂಧ್ಯಾವಂದನ ದೇವರ ಪೂಜೆ ಮುಗಿಸಿ ಒಂದು ತೀರ್ಥ, ಒಂದು ತೀರ್ಥ ದೇವರಿಗೆ ಅಭಿಷೇಕ ಮಾಡಿ ಅದರಿಂದ ತರ್ಪಣವನ್ನು ಕೊಡಬೇಕು ಸರ್ವಪಿತೃಗಳಿಗೂ. ಯಾವಾಗ ತರ್ಪಣ ಕೊಟ್ಟರು ದೇವರ ತೀರ್ಥದಿಂದ ತರ್ಪಣ ಕೊಡಬೇಕು. ಇದಕ್ಕೆ ಅಂತ ಕೊಂಚ ನೀರು ತನಿಯಾಗಿ ತೆಗೆದಿಟ್ಟುಂಡು ಅದನ್ನು ಪೂಜೆ ಮಾಡಿ ತೆಗೆದಿಟ್ಟಿರಬೇಕು ತರ್ಪಣಕ್ಕೋಸ್ಕರ. ಬೇರೆ ಸ್ಥಳಗಳಲ್ಲಿ ಸೌಕರ್ಯ ಇಲ್ಲದವರು ಸ್ನಾನ ಸಂಧ್ಯಾವಂದನ ಮಾಡಿ 10 ಗಾಯತ್ರಿ ಮಾಡಿ ಓಂ ನಮೋ ನಾರಾಯಣ ಅಂತ ಆ ನೀರನ್ನು ಜಪ ಮಾಡಿ ಅದರಿಂದ ತರ್ಪಣ ಕೊಡಬಹುದು. ಅಂದರೆ ಬೆರೆಲ್ಲ ಹೊರಗೆ ಹೋಗ್ತಾವೆ, ಅಲ್ಲಿ ಪೂಜೆ ಮಾಡೋ ಸಂದರ್ಭಗಳು ಇಲ್ಲ. ಹಾಗೆಂಬ ಸಂದರ್ಭದಲ್ಲಿ ಆದಷ್ಟು ಸಾಲಗ್ರಾಮ ಸುದರ್ಶನವಾರ ಒಂದಿಟ್ಟುಂಡು ನೀರು ಹಾಕಿ ಅದನ್ನು ಅಭಿಷೇಕ ಮಾಡಿ ಆ ನೀರಲ್ಲಿಂದ ತರ್ಪಣ ಕೊಡುವಂಥದ್ದು ತುಂಬ ವಿಶೇಷ. ಒಂದು ಎರಡನೇದು, ಈ ತರ್ಪಣ ಕೊಡೋದು ಸರಿ, ಆಚಮನ ಮಾಡೋ ಸಂದರ್ಭದಲ್ಲೂ ಸರಿ ದಂಡಿಯ ನೀರನ್ನು ಕಲಗೆಲ್ಲ ಚೆಲ್ಲಬಾರದು. ಆಚಮನ ಮಾಡೋ ಸಂದರ್ಭದಲ್ಲಿ ಆಮೇಲೆ ಗೋಪಿಚಂದನ ಉಜ್ಜುತ್ತಾರೆ. ಒಬ್ಬೊಬ್ಬರು ಕೊಂಚ ನೀರು ಹಾಕಿ ಉಜ್ಜೋ ಮೇಲೆ ಕಲಗೆಲ್ಲ ಚೆಲ್ಲಿಗಿಂಡು ಮಾಡಿಕಿಂಡು. ಅಂದರೆ ಗೋಪಿಚಂದನ ಏನು ಹಾಗೆ ಅಂದರೆ ದೇವರಿಗೆ ಏನು ನಾವು ಮರ್ಯಾದೆ ಮಾಡ್ತಾವೆಯೋ ದೇವರ ಸನ್ನಿಧಾನ ಇರುವ ಗೋಪಿಚಂದನಕ್ಕೂ ಅಷ್ಟೇ ಮರ್ಯಾದೆ ಮಾಡಬೇಕು. ಗೋಪಿಚಂದನ ಪಾಪಘ್ನಂ ವಿಷ್ಣು ದೇಹ ಸಮುದ್ಭವ. ಅಂದರೆ ವಿಷ್ಣುವಿನ ದೇಹದಿಂದ ಬಂದ ಈ ಗೋಪಿಚಂದನ ದೇವರ ಸನ್ನಿಧಾನ ತುಂಬಿರುತ್ತೆ. ಅವಾಗ ಅದನ್ನು ಹೇಗೆ ನೋಡಬೇಕು, ಅದನ್ನು ದೇವರಂತೆ ನೋಡಬೇಕು. ಅದು ನಾವು ಉಜ್ಜೋವೆಲ್ಲ ಕಲಗೆ ಚೆಲ್ಲಿಂಡು ಕಾಲ ಮೇಲೆಲ್ಲ ಗೋಪಿಚಂದನ ನೀರೆಲ್ಲ ಉಜ್ಜಿ ಕಾಲ ಮೇಲೆ ಬಿದ್ದರೆ ಏನಂದರೆ ಅದನ್ನು ಅವಮಾನ ಪಡಿಸುವಂತೆ ಆಗುತ್ತೆ. ಅದನ್ನು ಗೋಪಿಚಂದನ ಜನಿವಾರ ಎಲ್ಲ ಕಲಗೆ ಇಡಬಾರ್ದು ಅಂತ ಹೇಳುತ್ತಾರೆ. ಆದ ಕಾರಣ ಗೋಪಿಚಂದನವನ್ನು ಉಜ್ಜೋದು ಸರಿ. ಒಂದು ಸಲದಲ್ಲಿ ಸ್ನಾನ ಸಂಧ್ಯಾವಂದನ ಮಾಡಿ ಒಂದು ಸಲದಲ್ಲಿ ಕೂತುಂಡು ಪಂಚಪಾತ್ರೆ, ಉದ್ದರಣಿ, ಪೇಲ, ಒಂದು ತಂಬಿಗೆ ನೀರು, ಗೋಪಿಚಂದನ ಇಟ್ಟುಂಡು ಒಂದು ಸಲದಲ್ಲಿ ಕೂತುಕೊಂಡು ಗೋಪಿಚಂದನವನ್ನು ಹಾಕಿಬೇಕು. ಗೋಪಿಚಂದನ ಉಜ್ಜಾವಲ್ಲಿ ನೀರು ಕಲಗೆ ಚೆಲ್ಲು ಕುಡಿದು, ಆಚಮನ ಮಾಡೋವಲ್ಲಿ ಕಲಗೆ ತರೆಯಲ್ಲಿ ನೀರು ಚೆಲ್ಲಿರಬಾರದು. ತರ್ಪಣ ಕೊಡೋವಲ್ಲಿ ನೀರು ಕಲಗೆ ಚೆಲ್ಲು ಕುಡಿದು ಅದಕ್ಕೆ ಆ ಪಾತ್ರೆ ಇಟ್ಟುಕೊಬೇಕು. ತರ್ಪಣ ಕೊಡೋವೆಲ್ಲ ಅದೇ ಮಾದರಿ ಎಲ್ಲೂ ಕೂಡ ಇಷ್ಟೇ, ಈ ಅಂಗುಷ್ಟ ಬೆರಳಿ ಎಷ್ಟಿರ್ತೀಯೋ ಅಷ್ಟ ತೊಗೊಬೇಕು. ಒಬ್ಬೊಬ್ಬರು 1/4 ಕಿಲೋ ಎಲ್ಲಿ ಇಟ್ಟಿರ್ತಾರೆ, ಎಲ್ಲರಿಗೂ ಬೇಕು ಹಾಗೆ ಅಂತ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಇಟ್ಟಿರಬೇಕು ಸರ್ವಪಿತೃಗಳಿಗೆ. ಹಾಗೆ ಕೊನೆಯಲ್ಲಿ ಬಿಡೋವೆಲ್ಲಿ ಅದೇ ಮಾದರಿ ಎಷ್ಟುತ್ತ ಎಲ್ಲಿ ಇಟ್ಟಿರಬೇಕು. ಎಲ್ಲೂ ಪೂರ ಎಲ್ಲೂ ಕೈಲಿ ಹಾಕಿಂಡು ಬಿಡ್ರಿ ಅಂತಾರೆ. ಒಬ್ಬೊಬ್ಬರು ದಂಡಿ ಎಲ್ಲಿಟ್ಟಿರ್ತಾರೆ, ದಂಡಿಯ ಎಳ್ಳನ್ನು ಹಾಕಿ ನೀರು ಹಾಕಿ ಒಂದು ತಂಬಿಗೆ ನೀರು ಹಾಕಿ ಅದನ್ನು ಚೆಲ್ಲಿ ಮಾಡ್ತಾರೆ. ತರ್ಪಣಕ್ಕೆ ನೀರು ದಂಡಿಯ ಯೂಸ್ ಮಾಡಬೇಕು, ಆದರೆ ಒಂದು ಜೊಟ್ಟು ಕೂಡ ಕಲಗೆ ಚೆಲ್ಲಲಾಗಿ ನೋಡಿಕೊಂಬೇಕು. ಆದ ಕಾರಣ ಆದಷ್ಟು ಶ್ರದ್ಧಾ ಭಕ್ತಿಯಿಂದ ಇದನ್ನು ಮಾಡಿರಿ, ಪಿತೃಗಳ ಅನುಗ್ರಹವಾಗಲಿ. ಎರಡನೇದು, ಈ ಹೆಸರು ಗೋತ್ರ, ಒಬ್ಬೊಬ್ಬರು ಪ್ರವರ, ಅವರವರಿಗೆ ಏನೇನು ಗೋತ್ರ ಉಂಟು ಆ ಗೋತ್ರ ಪ್ರವರವನ್ನು ಚೆನ್ನಾಗಿ ತಲುಕಲ್ರಿ ಮೊದಲೇ. ಆಮೇಲೆ ಈ ದಕ್ಷಿಣಾಯನದಿಂದ ಆರಂಭಿಸಿರಿ ನೋಡಿದರೆ ನೆಕ್ಸ್ಟ್ ತಿಂಗಳೇ ನಿಮಗೆ ಶ್ರಾವಣ ಭಾದ್ರಪದ ಅಂದರೆ ಮಹಾಲಯ ಪಕ್ಷ ಬರುತ್ತೆ. ಎಲ್ಲ ಪಿತೃಗಳ ಹೆಸರು ಗೋತ್ರ ನಿಮಗೇನು ಸ್ವಂತವೋ ಅದೆಲ್ಲ ನೀಟಾಗಿ ಕೇಳಿ ಮೊದಲೇ ಪ್ರಿಪರೇಷನ್ ಮಾಡಿ ಇಟ್ಟಿಗಲ್ರಿ. ನಾವು ವರ್ಷ ಪುರೋಹಿತರು ಎಲ್ಲ ಆಚಾರ್ಯರು ಎಲ್ಲರಿಗೂ ಹೇಳ್ತಾ ಇರ್ತಾರೆ. ಆದರೆ ಏನೋ ಒಂದು 10 ನಿಮಿಷ ಮಾಡೋ ಕೆಲಸ ಅದು ಏನೋ ಒಂದು ರೀತಿಯಲ್ಲಿ ಮರ್ತೋಗ್ತಾರೆ. ತರ್ಪಣ ಬಿಡೋ ಹೊತ್ತಿಗೆ ನೋಡಿರಿ ಅಂತಂದರೆ ದೊಡ್ಡಮ್ಮನ ಹೆಸರು ಹೇಳ್ರಿ ಅಂತಂದರೆ ದೊಡ್ಡಮ್ಮ ಹೆಸರು ನಮಗೆ ತಿಳಿದು ಆಚಾರ್ಯ ಏನೋ ನಿಮ್ಮ ತರ್ಪಣ ಕ್ರಮ ಇದೆ ಅದನ್ನು ಹೇಳ್ತಾರೆ, ನೀವು ಮಾಡಿಬಿಡ್ತೀರಿ. ಆಮೇಲೆ ಅವ್ರ ಹತ್ರ ಕೇಳಿದ್ರೆ ದೊಡ್ಡಮ್ಮ ಮೆಡ್ರಾಸಲ್ಲಿದ್ದಾರೆ ಅಂತಾರೆ. ದೊಡ್ಡಮ್ಮ ಇಲ್ಲವ ಅಂತಂದರೆ ಇಲ್ಲಿ ಇಲ್ಲ, ಮೆಡ್ರಾಸಲ್ಲಿದ್ದಾರೆ ಅಂತಾರೆ. ತರ್ಪಣ ಕೊಟ್ಟ ಮೇಲೆ ಇಂಥ ಮೇಲೆ ದಂಡಿ ಜನ ಇದ್ದಾರೆ. ಇದು ಅವರಿಗೆ ತಿಳುವಳಿಕೆ ಎಲ್ಲ, ಅದು ತಪ್ಪು ಅಂತ ಹೇಳಲ್ಲ. ಅಂದರೆ ತರ್ಪಣ ಯಾರಿಗೆ ಕೊಡಬೇಕು, ಏನು ಸ್ವಂತ, ಏನು ಗೋತ್ರ ಅವರು, ಇದನ್ನು ಮುಡದಷ್ಟು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಬೇಕು. ಎಕ್ಸಾಮ್ ಹಾಲಿಗೆ ಹೋತಾವಂದರೆ ಪುಸ್ತಕವೇ ತೆಗಿಲ್ಲ, ಓದಲೇ ಇಲ್ಲ, ಹಾಲ್ ಟಿಕೆಟ್ ತೆಗಿಲ್ಲ, ಏನುವೇ ಮಾಡಲ್ಲ ಅಂತಂದರೆ ಎಕ್ಸಾಮ್ ಹಾಲು ಎಲ್ಲಿ ಹೋಗುವಿರಿ, ಹೇಗೆ ಮಾಡುವಿರಿ? ಅದರಿಂದ ಇದೆಲ್ಲ ಮೊದಲೇ ಬಂದು ನೀವು ತೆಗೆದಿಟ್ಟಿಂಡು ಯಾರು ಸ್ವಂತದವ್ರು ಇದ್ದಾರೆಯೋ ಕೇಳಿ ಮೊದಲೇ ಎಲ್ಲ ನೀಟಾಗಿ ಬರೆದು ಇಟ್ಟಿಗಲ್ರಿ. ನಿಮಗೇನು ಸ್ವಂತ ಆಗಬೇಕು. ಚಿಕ್ಕಮ್ಮ ಅಂದರೆ 3 ಜನ ಇದ್ದಾರೆ. ಚಿಕ್ಕಮ್ಮ ಅಪ್ಪನ ತಮ್ಮನ ಹೆಂಡತಿ, ಅಮ್ಮನಿಗೆ ತಂಗಿ,
ಅಪ್ಪನಿಗೆ ಎರಡನೇ ಹೆಂಡತಿ, ಹೀಗೆ ಚಿಕ್ಕಮ್ಮ, ದೊಡ್ಡಮ್ಮ ಹೀಗೆಲ್ಲ ಇದೆ, ದೊಡ್ಡಪ್ಪ, ಚಿಕ್ಕಪ್ಪ, ಇದೆಲ್ಲ ಕರೆಕ್ಟಾದ ರೀತಿಯಿಂದ ಬರೆದಿಟ್ಟುಕೊಂಡು ನೀವು ಶ್ರದ್ಧಾಭಕ್ತಿಯಿಂದ ನೀವು ತಾನೇ ಅದನ್ನು ಮಾಡಬೇಕು. ಆಚಾರ್ಯ ಹೆಸರು ಗೋತ್ರ ಹೇಳ್ರಿ ತರ್ಪಣ ಕೊಡಿಸೋರು ಅಷ್ಟೇ ಹೊರತು ಯಾವ ಸ್ವಂತ ಏನು ಅಂತ ನೀವು ತಾನೇ ಅದನ್ನು ನೋಡಿಕೊಬೇಕು. ಆದಷ್ಟು ಅದಕ್ಕೆ ಶ್ರದ್ಧೆ ಅಂತ ಹೆಸರು. ಅದಕ್ಕೆ ಇದು ಬರೆಯೋಕೆ ಎಷ್ಟೊತ್ತಾಗೋದು, ಇದನ್ನು ವಿಚಾರಿಸಿ ಬರೆಯೋಕೆ. ಅದರಿಂದ ಮೊದಲೇ ಬರೆದು ಇಟ್ಟಿಗಿಲ್ರಿ. ಈ ದಕ್ಷಿಣದಲ್ಲಿ ರೆಡಿ ಮಾಡಿರ್ತಾನೆ ಮಹಲ್ಯ ಪಕ್ಷಕ್ಕೆ ಇದೆಲ್ಲ ಯೂಸ್ ಆಗೋದು. ಮತ್ತು ಒಬ್ಬರು ತೀರಿ ಹೋದರು ಹಾಗೆ ಅಂತಂದರೆ ಆ 1 ವರ್ಷದ ತನಕ, ವರ್ಷಾಬ್ದಿಕ ಆಗುವ ತನಕ ಅವರಿಗೆ ತರ್ಪಣ ಯಾರೂ ಕೊಡಬಾರದು, ಯಾರು ಕೊಡೋಕ್ಕೆ ಇಲ್ಲ. ಏನು ಕಾರಣ ಅಂತಂದರೆ ಒಬ್ಬೊಬ್ಬರು ಹೇಳೋರು ಮಗತ ಕೊಡ್ಕೊಡ್ದು, ಇನ್ನೊಬ್ಬರು ಕೊಡ್ಬೋದು ಅವ್ರ ಹೆಸರಲ್ಲಿ ಹಾಗೆ ಅಂತ. ಅಂದರೆ ಒಬ್ಬರು ತೀರಿ ಹೋದರೆ ವರ್ಷಾಬ್ದಿಕ ಆದ ಮೇಲೆಯೇ ಆ ಹೆಸರು ಗೋತ್ರ ತರ್ಪಣಕ್ಕೆ ಯೋಗ್ಯತೆ ಆಗುತ್ತೆ. ಯಾಕೆ ಅಂತ ಕೇಳಿದಾಗ, ಇವಾಗ ದಕ್ಷಿಣಾಯನ ಬಂದುಬಿಡ್ತು ಕೊಡ್ರಿ ಅಂತ ಒಬ್ಬರು ಹೇಳೋರು, ಉತ್ತರಾಯಣ ಬಂದುಬಿಡ್ತು, ದಿನ ಮಾರಿ ಹೋಯಿತು, ಪಕ್ಷ ಮಾರಿ ಹೋಯಿತು, ತಿಂಗಳು ಮಾರಿ ಹೋಯಿತು, ಇದೆಲ್ಲ ಹೇಳ್ತಾರಲ್ಲ. ಹಾಗೆ ಹೇಳುವ ಪಕ್ಷದಲ್ಲಿ ಇವರು ಪಿತೃಲೋಕಕ್ಕೆ ಹೊಟ್ಟೋಟ್ರು ಅಂತ ಅರ್ಥ ಆಗತ್ತೆ. ತರ್ಪಣ ಕೊಡಬಹುದು ಅಂತ ಅಂಬೋ ಪಕ್ಷದಲ್ಲಿ ಪಿತೃಲೋಕಕ್ಕೆ ಹೊಟ್ಟೋಟ್ರು, ಆದ ಕಾರಣ ತರ್ಪಣ ಕೊಡಬಹುದು ಅಂತ ಹೇಳ್ತಾರೆ. ಆದರೆ ವರ್ಷಾಬ್ದಿಕದವರೆಗೂ 1 ವರ್ಷದ ತನಕ ಅವರು ಪಿತೃಲೋಕಕ್ಕೆ ಹೋಗೋದಿಲ್ಲ. ಒಂದೊಂದು ತಿಂಗಳು ಒಂದೊಂದು ಪಟ್ಟಣಕ್ಕೆ ಹೋಗ್ತಾ ಇರ್ತಾರೆ. ಆದ ಕಾರಣ 5ನೇ ತಿಂಗಳಿಂದ 6ನೇ ತಿಂಗಳು ಒಳಗೆ ವೈತರಣಿ ನದಿಗೆ ಹತ್ತಿರ ಹೋಗ್ತಾರವರು. ಆದ ಕಾರಣವೇ ಅಲ್ಲಿ ವೈತರಣಿ ಗೋದಾನ ಅಂತ ಮಾಡ್ತಾರೆ. ಇವಾಗ ಈ ತಿಂಗಳೊಬ್ಬರು ಸತ್ತೋಟ್ರು, ಇವಾಗ ನಾಳೆ ದಕ್ಷಿಣಾಯನ ಬರುತ್ತೆ, ತರ್ಪಣ ಕೊಡಬಹುದು ಹಾಗೆ ಅಂತ ಅಂಬೋ ಪಕ್ಷದಲ್ಲಿ ಅವರು ಪಿತೃಲೋಕಕ್ಕೆ ಹೊಟ್ಟೋಟ್ರು ಅಂತ ಒಂದು ಅರ್ಥ ಇಟ್ಟಿಗಲ್ರಿ. ಆವಾಗ 6ನೇ ತಿಂಗಳು ಪಿತೃಲೋಕಕ್ಕೆ ಹೋಗೋ ದಾರಿಲಿ ಸಂಕಲ್ಪ, ವೈತರಣಿ ನದಿ ಗೋದಾನ ಸಂಕಲ್ಪದಲ್ಲೇ ಯಮಲೋಕಕ್ಕೆ ಹೋಗ್ತಾ ಇರ್ತಾರೆ ಪಿತೃಗಳು. ಮಧ್ಯೆ ಮಾರ್ಗಸ್ಥಿತ ವೈತರಣಿ ನದಿ ಉತ್ತಾರಣಾರ್ಥಂ ಹಾಗೆ ಅಂತ ಸಂಕಲ್ಪದಲ್ಲಿ ಬರುತ್ತೆ. ಯಮಲೋಕಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಮಧ್ಯದಲ್ಲಿದ್ದಾರೆ, ಇನ್ನೂ ಅಲ್ಲಿ ಹೋಗಲ್ಲ, 1 ವರ್ಷ ಬೇಕಲ್ಲಿ ಹೋಗೋದಿಕ್ಕೆ. ಇದು ವೈತರಣಿ ಗೋದಾನದ ಸಂಕಲ್ಪದಲ್ಲಿ ಬರುವ ವಿಷಯ. 1 ವರ್ಷ ಅಲ್ಲಿ ಹೋಗೋದಿಲ್ಲ ಅಂತ ಅಂದ ಮೇಲೆ ನೀವು ತರ್ಪಣ ಕೊಟ್ಟರೆ ಅದು ಅಲ್ಲಿ ಹೋಗೋದೇ ಇಲ್ಲ. ಅವರು ಅಡ್ರೆಸ್ಸೇ ಎಲ್ಲ ಒಂದು ಮನೆ ಬರೀ ಬಾಗಿಲು ಹಾಕಿದೆ, ಅಲ್ಲಿ ನೀವು ಆ ಲೆಟ್ರನ್ನ ಹಾಕಿರಿ ಅಂದರೆ ಯಾರು ತೆಗೆದು ಓದೋರು ಅದನ್ನು, ಅದು ಯೂಸ್ ಇಲ್ಲ. ಆದ ಕಾರಣ ಅವರು ಹೊಟ್ಟೋಟ್ರು ಹಾಗೆ ಎಂಬ ಪಕ್ಷದಲ್ಲಿ ವೈತರಣಿ ನದಿ ಗೋದಾನ ಬೇಕಾದಿಲ್ಲ ಅಂತ ಆಯ್ತಲ್ಲ. ಇದು ಯಮಲೋಕಕ್ಕೆ ಹೋಗೋಕೆ ಮಧ್ಯ ಮಾರ್ಗ ಸ್ಥಿತ, ಮಧ್ಯದಲ್ಲಿರುವಂಥದ್ದು ಅಂತ ಹೇಳ್ತಾರೆ. ಮಧ್ಯದಲ್ಲಿದೆ ಅಂದರೆ ಇನ್ನೂ ಮುಗಿಲ್ಲ ಅಂತ ಅರ್ಥ ಆವಾಗ ಅಷ್ಟೇ. ಅದರಿಂದ 1 ವರ್ಷ ಆಗಬೇಕು. ಆ ಹೆಸರು ಗೋತ್ರದಲ್ಲಿ ತರ್ಪಣ ಕೊಡಬೇಕು ಅಂದರೆ ವರ್ಷ ಆಬ್ದಿಕ ಆಗಬೇಕು. ಆದ ಕಾರಣ ಸರಿಯಾದ ರೀತಿಯಿಂದ ಬರೆದಿಟ್ಟುಕೊಂಡು ಆದಷ್ಟು ಶ್ರದ್ಧೆಯಿಂದ ಮಾಡಿ ಪಿತೃಗಳ ಅನುಗ್ರಹಕ್ಕೆ ಪಾತ್ರರಾಗಿರಿ. ಶ್ರೀಕೃಷ್ಣಾಯ ನಮಃ.